ನಮಸ್ಕಾರ ಸ್ನೇಹಿತರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ನ್ಯಾಪಿಂಗ್ ಟೂಲ್ಸ್ ಬಗ್ಗೆ ನೋಡಿದ್ವಿ. ಸೊ ಈ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಈ ನ್ಯೂಟ್ರಲ್ 3D ಫೈಲ್ ಫಾರ್ಮ್ಯಾಟ್ಸ್ ಗಳು ಏನಿದಾವೆ, ಸೊ ಅವುಗಳು ಏನು ಮತ್ತೆ ಅವುಗಳನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಬೇಸಿಕ್ 3D ಸೀನ್ ಏನಿದೆ ಅದನ್ನ ಕೂಡ ಕಂಪ್ಲೀಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಓಕೆ ಸ್ನೇಹಿತರೆ, ಇವಾಗ ಈ ಸೋಫಾ ಮತ್ತೆ ಚೇರ್ ಈ ಮಾಡೆಲ್ಗಳನ್ನ ನಾವು ಮಾಯಾದಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ನನ್ನ ಫ್ರೆಂಡ್ ಒಬ್ಬ ಬ್ಲೆಂಡರ್ ನಲ್ಲಿ ಕೆಲಸ ಮಾಡ್ತಾನೆ, ಮತ್ತೆ ಅವನದೊಂದು 3D ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಅವನಿಗೆ ಈ ಸೋಫಾ ಮತ್ತೆ ಚೇರ್ಗಳು ಅವನ 3D ಪ್ರಾಜೆಕ್ಟ್ ನಲ್ಲಿ ಯೂಸ್ ಮಾಡಬೇಕು. ಸೊ ಈ ಮಾಡೆಲ್ಗಳನ್ನ ಒಂದ್ ವೇಳೆ ನಾವು ಬ್ಲೆಂಡರ್ ನಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಹೇಗೆ ಕೊಡೋದು? ಸೊ ಈ ಫೈಲಿನ ನಾನು ಸೇವ್ ಮಾಡಿದಾಗ ಆಕ್ಚುಲಿ ಅದು ಮಾಯಾದ ಆಸ್ಕಿ ಫಾರ್ಮ್ಯಾಟ್ ನಲ್ಲಿ ಸೇವ್ ಆಗುತ್ತೆ. ಈ ಫೈಲನ್ನ ಬ್ಲೆಂಡರ್ ನಲ್ಲಿ ಓಪನ್ ಮಾಡಕ್ ಸಾಧ್ಯ ಇಲ್ಲ. ಈ ಸಮಯದಲ್ಲಿ ನಮ್ಗೆ ಈ ನ್ಯೂಟ್ರಲ್ 3D ಫೈಲ್ ಫಾರ್ಮ್ಯಾಟ್ ಗಳು ಏನಿದಾವೆ, OBJ ಮತ್ತೆ FBX ನಂತಹ ನ್ಯೂಟ್ರಲ್ 3D ಫೈಲ್ ಫಾರ್ಮ್ಯಾಟ್ ಗಳು ಏನಿದಾವೆ ಅದು ಸಹಾಯಕ್ಕೆ ಬರುತ್ತೆ. ಓಕೆ, ಈಗ ನಾವು ಬ್ಲೆಂಡರ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇರುವಂತಹ ಈ ಮಾಡೆಲ್ಗಳನ್ನ ಸೆಲೆಕ್ಟ್ ಮಾಡಿ. ಸೊ ನೀವು ಯಾವ್ದನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ. ಫೈಲ್ಗೆ ಹೋಗಿ ಇಲ್ಲಿ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಅಥವಾ ಎಕ್ಸ್ಪೋರ್ಟ್ ಆಲ್, ಸೊ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಬಹುದು. ಸೊ ಎಕ್ಸ್ಪೋರ್ಟ್ ಆಲ್ ಅಂತ ಕೊಟ್ರೆ ಈ ಸೀನಲ್ಲಿ ಇರುವಂತಹ ಎಲ್ಲಾ ಮೆಶ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಅಥವಾ ನಿಮ್ಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದಾಗ ಅದನ್ನ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಅಂತ ಕೊಡಬಹುದು. ಸೊ ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಆಪ್ಷನ್ಸ್ ಬಾಕ್ಸ್ಗೂ ಹೋಗಬಹುದು, ಎರಡು ಕೂಡ ಓಕೆ. ಸೊ ಆಪ್ಷನ್ಸ್ ಬಾಕ್ಸ್ಗೆ ಹೋಗೋಣ. ಇಲ್ಲಿ ಫೈಲ್ ಟೈಪ್ ನಲ್ಲಿ ಯಾವ ಫಾರ್ಮ್ಯಾಟ್ಗೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇದೀವಿ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಮುಖ್ಯವಾಗಿ FBX ಅಥವಾ OBJ ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಮಾಯಾ 3ds Max ಬ್ಲೆಂಡರ್ ಇವುಗಳಲ್ಲಿ ಕೆಲಸ ಮಾಡುವಾಗ FBX ಮತ್ತೆ OBJ ಇವೆರಡರಲ್ಲಿ ಒಂದು ನಡೆಯುತ್ತೆ. ಸೊ ಹೆಚ್ಚಾಗಿ ಬಳಸುವಂತ ಫೈಲ್ ಫಾರ್ಮ್ಯಾಟ್ ಗಳು ಇವೆ, FBX ಅಥವಾ OBJ. ಸೊ ಅದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇದೆ, ಅದು ಸದ್ಯಕ್ಕೆ ನಮಗೆ ಬೇಡ. FBX ಅಥವಾ OBJ. ಸೊ ನಾನು OBJ ಸೆಲೆಕ್ಟ್ ಮಾಡ್ತೀನಿ. ನಂತರ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯಾವುದೇ ಏನು ಆಪ್ಷನ್ಸ್ ಚೇಂಜ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಇಲ್ಲಿಗೆ ಬರುತ್ತೆ. ಸೊ ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಅಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಸೊ ಫೋಲ್ಡರ್ ಕ್ರಿಯೇಟ್ ಮಾಡಿ. ಸೊ ಅದಕ್ಕೆ ಎಕ್ಸ್ಪೋರ್ಟ್ ಅಂತಾನೆ ನೇಮ್ ಕೊಡ್ತೀನಿ. ಎಂಟರ್, ಮತ್ತೆ ಎಂಟರ್ ಕೊಡಿ. ಎಕ್ಸ್ಪೋರ್ಟ್ ಫೋಲ್ಡರ್ ಓಪನ್ ಆಗುತ್ತೆ. ಸೊ ಅಲ್ಲಿ ಆ ಫೈಲ್ಗೆ ಒಂದು ನೇಮ್ ಕೊಡ್ಬೋದು, ಸೋಫಾ ಮಾಡೆಲ್ ಅಂತ ನೇಮ್ ಕೊಡ್ತೀನಿ. ಇಲ್ಲಿ ಮತ್ತೆ ಅದು ನಾವು ಸೆಲೆಕ್ಟ್ ಮಾಡಿರುವಂಥ ಆಪ್ಷನ್ ಇಲ್ಲಿ ಬಂದಿರುತ್ತೆ, OBJ ಎಕ್ಸ್ಪೋರ್ಟ್ ಅಂತ ಅಷ್ಟೇ. ಈಗ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಅಂತ ಕೊಡಿ ನೀವು. ಅಥವಾ ನಿಮಗೆ OBJ ಬೇಡ, ಇವಾಗ ಸಡನ್ ಆಗಿ ಇಲ್ಲ ನಾನು ಆಕ್ಚುಲಿ FBX ನಲ್ಲಿ ಸೇವ್ ಮಾಡಬೇಕಾಗಿತ್ತು ಅಂತ ಅನ್ಸಿದ್ರೆ ನೀವು ಇಲ್ಲಿಂದಾನೇ ಚೇಂಜ್ ಮಾಡ್ಬೋದು. ಸೊ OBJ ಬೇಡ, ನಾನು ಒಂದು ವೇಳೆ FBX ನಲ್ಲಿ ಮಾಡಬೇಕು ಅಂತ ಇದ್ರೆ ಇಲ್ಲಿಂದ ಮಾಡ್ಬೋದು. ಸೊ FBX ನಲ್ಲಿ ಆಕ್ಚುಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ. FBX ನಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ನಿಮಗೆ ತುಂಬ ಥರದ ಆಪ್ಷನ್ಸ್ಗಳಿರುತ್ತೆ. ಸೊ ನೀವು ಅದನ್ನು ಸ್ಪೆಸಿಫೈ ಮಾಡಬೇಕಾಗತ್ತೆ. OBJ ದಲ್ಲಿ ಆಕ್ಚುಲಿ ಒಂದು ಸ್ವಲ್ಪ ಕಡಿಮೆ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ಅದನ್ನು ನಾವು ಮುಂದೆ ನೋಡೋಣ. ಸೊ ಈಗ ಸದ್ಯಕ್ಕೆ ನಾವು OBJ ದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪೋರ್ಟ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟ್ ಆಗಿರುತ್ತೆ. ಡೆಸ್ಕ್ಟಾಪ್ಗೆ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಫೋಲ್ಡರ್ ಓಪನ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದು ಆಕ್ಚುಲಿ 3D ಆಬ್ಜೆಕ್ಟ್ ಎಕ್ಸ್ಪೋರ್ಟ್ ಆಗಿದೆ. ಸೊ ಇದು ನಮ್ಮ ಸೋಫಾದ 3D ಮಾಡೆಲ್ ಅಥವಾ OBJ ಫಾರ್ಮ್ಯಾಟ್ ಫೈಲ್ ಆಗಿರುತ್ತೆ. ಸೊ ಇದನ್ನ ನಾವು ಬ್ಲೆಂಡರ್ 3ds Max ಬೇರೆ ಯಾವುದೇ ಸಾಫ್ಟ್ವೇರ್ ನಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು. ಓಕೆ, OBJ ದಲ್ಲಿ ಎಕ್ಸ್ಪೋರ್ಟ್ ಮಾಡಿದಾಗ ನಿಮ್ಗೆ ಜೊತೆಗೆ ಒಂದು MTL ಫೈಲ್ ಅಂತ ಬರುತ್ತೆ. ಸೊ ಇದೇನಂದ್ರೆ ಮಾಡೆಲ್ ಜೊತೆಗೆ ಮೆಟೀರಿಯಲ್ಸ್ ಕೂಡ ಎಕ್ಸ್ಪೋರ್ಟ್ ಆಗಿರುತ್ತೆ. ಓಕೆ, ಸೊ ನೀವು ಒಂದ್ ವೇಳೆ ಮಾಯಾದಲ್ಲಿ ಇದಕ್ಕೆ ಮೆಟೀರಿಯಲ್ಸ್ ಕ್ರಿಯೇಟ್ ಮಾಡಿದ್ರೆ ಅದು ಕೂಡ ಎಕ್ಸ್ಪೋರ್ಟ್ ಆಗಿರುತ್ತೆ. ಅದು ಕೂಡ ನೀವು ಬೇರೆ ಫೈಲ್ ಅಲ್ಲಿ ಓಪನ್ ಮಾಡಬಹುದು. ಸೊ ಮುಂದೆ ಮೆಟೀರಿಯಲ್ಸ್ ಬಗ್ಗೆ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಈಗ ನಾವು ಒಂದು ಕೆಲಸ ಮಾಡೋಣ, ಬ್ಲೆಂಡರ್ ನಲ್ಲಿ ಇದನ್ನ ಒಂದ್ಸಲ ಇಂಪೋರ್ಟ್ ಮಾಡಿ ನೋಡೋಣ. ಓಕೆ, ಸೊ ಬ್ಲೆಂಡರ್ ಸಾಫ್ಟ್ವೇರ್ ಇದೆ, ಇಲ್ಲಿ ಓಪನ್ ಮಾಡಿ. ಓಕೆ, ಸೊ ಇದನ್ನ ಡಿಲೀಟ್ ಮಾಡೋಣ. ಫೈಲ್, ಸೊ ಯಾವುದೇ ಸಾಫ್ಟ್ವೇರ್ನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಫೈಲ್ ಎಲ್ಲ ಇರುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಪ್ಷನ್ಗಳು. ಇಂಪೋರ್ಟ್, ಇಲ್ಲಿ ನಾವು ಮುಂಚೆನೇ ಹೇಳಬೇಕಾಗುತ್ತೆ ಯಾವ ಫಾರ್ಮ್ಯಾಟ್ ಫೈಲನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ವೇವ್ ಫ್ರಂಟ್ OBJ ಫಾರ್ಮ್ಯಾಟ್ ಇಲ್ಲಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಡೆಸ್ಕ್ಟಾಪಿಗೆ ಹೋಗಿ ಎಕ್ಸ್ಪೋರ್ಟ್ ಓಪನ್ ಮಾಡಿ. ಸೊ OBJ ಫೈಲ್ ಇದು. ಓಕೆ, MTL ಸೆಲೆಕ್ಟ್ ಮಾಡಬೇಡಿ, OBJ ಫೈಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಂಪೋರ್ಟ್ OBJ ಕ್ಲಿಕ್ ಮಾಡಿ. ಓಕೆ, ಸೊ ನೀವು ನೋಡ್ಬೋದು ನಾವು ಮಾಯಾದಲ್ಲಿ ಕ್ರಿಯೇಟ್ ಮಾಡಿದಂತಹ ಫೈಲ್ ಇಲ್ಲಿ ಬ್ಲೆಂಡರ್ನಲ್ಲಿ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಮುಂದೆ ಇದ್ರ ಮೇಲೆ ಮತ್ತೆ ಬ್ಲೆಂಡರ್ನಲ್ಲಿ ಕೆಲಸ ಕಂಟಿನ್ಯೂ ಮಾಡಬಹುದು. ಸ್ನೇಹಿತರೆ, ಪ್ರತಿಯೊಂದು 3D ಸಾಫ್ಟ್ವೇರ್ ಕೂಡ ತನ್ನದೇ ಆದ ಒಂದು ನೇಟಿವ್ ಫೈಲ್ ಫಾರ್ಮ್ಯಾಟ್ನ ಹೊಂದಿರುತ್ತೆ. ಈಗ ಮಾಯಾದಲ್ಲಿ .ma ಮತ್ತು .mb ಅಂದರೆ ಮಾಯಾ ಆಸ್ಕಿ ಫೈಲ್ ಫಾರ್ಮ್ಯಾಟ್ ಮತ್ತು ಮಾಯಾ ಬೈನರಿ ಫೈಲ್ ಫಾರ್ಮ್ಯಾಟ್ ಅಂತ ಎರಡು ನೇಟಿವ್ ಫೈಲ್ ಫಾರ್ಮ್ಯಾಟ್ಸ್ ಇದೆ. ಅದೇ ಥರ 3ds Maxಗೆ .max ಅನ್ನೋ ನೇಟಿವ್ ಫೈಲ್ ಫಾರ್ಮ್ಯಾಟ್ ಇದೆ. ಬ್ಲೆಂಡರ್ಗೆ .blend ಅಂತ ಫಾರ್ಮ್ಯಾಟ್ ಇದೆ. ಸಿನಿಮಾ 4Dಗೆ .c4d ಅಂತ ಇದೆ. ಈ ನೇಟಿವ್ 3D ಫೈಲ್ ಫಾರ್ಮ್ಯಾಟ್
ಫಾರ್ಮ್ಯಾಟ್ಗಳನ್ನು ಆಯಾ 3D ಸಾಫ್ಟ್ವೇರ್ಗಳ ಡೆವಲಪರ್ಸ್ ಇರ್ತಾರಲ್ಲ ಅವರೇ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಈ 3D ಫೈಲ್ ಫಾರ್ಮ್ಯಾಟ್ಗಳು ಬೇರೆ 3D ಸಾಫ್ಟ್ವೇರ್ಗಳಲ್ಲಿ ಓಪನ್ ಆಗೋದಿಲ್ಲ. ಹಾಗಾಗಿ ಒಂದು ಇಂಟರ್ ಆಪರೇಬಿಲಿಟಿ ಅಂದರೆ ಬೇರೆ ಬೇರೆ 3D ಸಾಫ್ಟ್ವೇರ್ಗಳ ಮಧ್ಯೆ 3D ಅಸೆಟ್ಗಳನ್ನು ಎಕ್ಸ್ಚೇಂಜ್ ಮಾಡೋದು ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಾನೆ ನ್ಯೂಟ್ರಲ್ 3D ಫೈಲ್ ಫಾರ್ಮ್ಯಾಟ್ಗಳನ್ನು ಡೆವಲಪ್ ಮಾಡಲಾಯಿತು. ಯಾವುದೇ ಒಂದು 3D ಫೈಲ್ ಫಾರ್ಮ್ಯಾಟ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ನಾವು 3D ಸಾಫ್ಟ್ವೇರ್ನಲ್ಲಿ ಏನು ಕ್ರಿಯೇಟ್ ಮಾಡ್ತೀವಲ್ಲ, ಮಾಡೆಲ್ಗಳನ್ನು, ಟೆಕ್ಸ್ಚರ್ಗಳನ್ನು, ರಿಗ್ಸ್, ಅನಿಮೇಷನ್ಸ್, ಇವೆಲ್ಲದರ ಇನ್ಫಾರ್ಮೇಷನ್ನ ಒಂದು ಪ್ಲೇನ್ ಟೆಕ್ಸ್ಟ್ ಅಥವಾ ಬೈನರಿ ಡೇಟಾದ ರೂಪದಲ್ಲಿ ಸ್ಟೋರ್ ಮಾಡಿ ಇಡುತ್ತೆ. ಆದರೆ ಎಲ್ಲ ಫೈಲ್ ಫಾರ್ಮ್ಯಾಟ್ಗಳು ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ .obj ಫೈಲ್ ಫಾರ್ಮ್ಯಾಟ್ ಕೇವಲ ಮಾಡಲಿಂಗ್ ಮತ್ತೆ ಕಲರ್ ಅಂಡ್ ಟೆಕ್ಸ್ಚರ್ ಇನ್ಫಾರ್ಮೇಷನ್ ಮಾತ್ರ ಸ್ಟೋರ್ ಮಾಡುತ್ತೆ. ಮತ್ತೆ ಕಲರ್ ಟೆಕ್ಸ್ಚರ್ ಇನ್ಫಾರ್ಮೇಷನ್ಗೋಸ್ಕರ ಅದು ಆಕ್ಚುಲಿ ಸಪರೇಟ್ ಒಂದು ಫೈಲ್ ಕ್ರಿಯೇಟ್ ಮಾಡುತ್ತೆ. .mtl ಎಕ್ಸ್ಟೆನ್ಷನ್ ಇರುತ್ತೆ ಅದಕ್ಕೆ. ಇನ್ನು .fbx ಫೈಲ್ ಫಾರ್ಮ್ಯಾಟ್ ಜಾಮೆಟ್ರಿ ಮತ್ತೆ ಕಲರ್ ಟೆಕ್ಸ್ಚರ್ ಇನ್ಫಾರ್ಮೇಷನ್ ಜೊತೆಗೆ ರಿಗ್ಗಿಂಗ್ ಮತ್ತೆ ಅನಿಮೇಷನ್ ಇನ್ಫಾರ್ಮೇಷನ್ ಕೂಡ ಸ್ಟೋರ್ ಮಾಡುತ್ತೆ. ಮತ್ತೊಂದು ಫೈಲ್ ಫಾರ್ಮ್ಯಾಟ್ ಕೊಲಾಡಾ ಅಂತ, ಅದರ ಫೈಲ್ ಎಕ್ಸ್ಟೆನ್ಷನ್ .dae ಅಂತ ಇರುತ್ತೆ. ಇದು ಜಾಮೆಟ್ರಿ, ಟೆಕ್ಸ್ಚರ್ ಮತ್ತೆ ಅನಿಮೇಷನ್ ನ ಇನ್ಫಾರ್ಮೇಷನ್ ಸ್ಟೋರ್ ಮಾಡುತ್ತೆ. ಜೊತೆಗೆ ಕೈನಮ್ಯಾಟಿಕ್ಸ್ ಮತ್ತೆ ಫಿಸಿಕ್ಸ್ ಇನ್ಫಾರ್ಮೇಷನ್ ಕೂಡ ಸ್ಟೋರ್ ಮಾಡುವಂತಹ ಅಪರೂಪದ ಫೈಲ್ ಫಾರ್ಮ್ಯಾಟ್ ಇದು ಅಂತ ಹೇಳ್ಬಹುದು. ಇನ್ನು ಮತ್ತೊಂದು ಫೈಲ್ ಫಾರ್ಮ್ಯಾಟ್ .3ds ಅಂತ, ಇದು ಆಕ್ಚುಲಿ ತುಂಬಾ ಹಳೆಯ ಫೈಲ್ ಫಾರ್ಮ್ಯಾಟ್. 90ರ ದಶಕದಲ್ಲೇ ಇದನ್ನ ಡೆವಲಪ್ ಮಾಡಲಾಗಿತ್ತು. ಇದು ಕೂಡ ಮಾಡೆಲ್, ಟೆಕ್ಸ್ಚರ್ ಮತ್ತೆ ಅನಿಮೇಷನ್ ಇನ್ಫಾರ್ಮೇಷನ್ ಗಳನ್ನ ಸ್ಟೋರ್ ಮಾಡುತ್ತೆ. ಸ್ನೇಹಿತರೆ, ಇದನ್ನ ಬಿಟ್ಟು ಇನ್ನೂ ಬೇಕಾದಷ್ಟು 3D ಫೈಲ್ ಫಾರ್ಮ್ಯಾಟ್ಸ್ ಗಳು ಇದಾವೆ. ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಮ್ಮ ಅನಿಮೇಷನ್ ಇಂಡಸ್ಟ್ರಿನಲ್ಲಿ ಬಳಸುವಂತಹ ಫೈಲ್ ಫಾರ್ಮ್ಯಾಟ್ ಗಳು ಅಂದ್ರೆ .fbx, .obj ಮತ್ತೆ .3ds. ಮತ್ತೊಂದು ಫೈಲ್ ಫಾರ್ಮ್ಯಾಟ್ ಇದೆ ಅಲಂಬಿಕ್ ಅಂತ, ಅದನ್ನ ಈ ಸಿಮ್ಯುಲೇಷನ್ಸ್ ವರ್ಕ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಈ ತರಹದ ಒಂದು 3D ಸೀನ್ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಕೆಲವು ಸಲ ನಾವು ಹೊರಗಡೆಯಿಂದ ಮಾಡೆಲ್ಗಳನ್ನ ತಂದು ಯೂಸ್ ಮಾಡಬಹುದು. ಹೊರಗಡೆಯಿಂದ ಅಂದ್ರೆ ನೀವು ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ಆಲ್ರೆಡಿ ಮಾಡಿದಂತಹ ಮಾಡೆಲ್ಗಳು ಇದ್ರೆ ಅದನ್ನ ತಂದು ಯೂಸ್ ಮಾಡಬಹುದು, ಅಥವಾ ಇಂಟರ್ನೆಟ್ ಅಲ್ಲಿ ಫ್ರೀ ಆಗಿ ಸಾಕಷ್ಟು ಮಾಡೆಲ್ಸ್ ಗಳು ಸಿಗುತ್ತೆ, ಅದನ್ನ ತಂದು ಯೂಸ್ ಮಾಡಬಹುದು. ಅಥವಾ ನೀವು ತುಂಬಾ ಸೀರಿಯಸ್ ಆಗಿದ್ರೆ ಇಂಟರ್ನೆಟ್ ಅಲ್ಲಿ ನೀವು ದುಡ್ಡು ಕೊಟ್ಟು ಮಾಡೆಲ್ಗಳನ್ನ ಖರೀದಿ ಮಾಡಬಹುದು. ಸೊ ಅದನ್ನ ಕೂಡ ತಂದು ನೀವು ಯೂಸ್ ಮಾಡಬಹುದು. ಈಗ ನಾವು ನನಗೆ ಈ ಟಿಪಾಯ್ ಮೇಲೆ ಒಂದು ಫ್ಲವರ್ ವಾಸ್ ಮಾಡೆಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ನೆಟ್ ಅಲ್ಲಿ ಒಂದು ಫ್ರೀ ಆಗಿ ಸಿಗುವಂತ ಮಾಡೆಲ್ ನ ಚೆಕ್ ಮಾಡಿ ತಂದು ಕೂರಿಸೋದಕ್ಕೆ ಪ್ರಯತ್ನ ಪಡೋಣ. ಫ್ಲವರ್ ವಾಸ್ ಮಾಡೆಲ್ ಫ್ರೀ ಅಂತ ಕೊಡ್ತೀನಿ. ಸೊ ಬೇರೆ ಬೇರೆ ವೆಬ್ಸೈಟ್ಗಳು ಇದಾವೆ. ಟರ್ಬೋ ಸ್ಕ್ವಿಡ್ ಇದೆ, ಆರ್ಚಿವ್ 3D ಇದೆ, free3d.com ಇದೆ, ಕ್ಯಾಡ್ನವ್ ಅಂತ ಇದೆ, CG ಟ್ರೇಡರ್ ಇದೆ. ಸೊ ಬೇರೆ ಬೇರೆ ವೆಬ್ಸೈಟ್ಗಳು ಇದೆ. ಸೊ ಇಲ್ಲೆಲ್ಲ ನಿಮಗೆ ದುಡ್ಡಿಗೂ ಸಿಗುತ್ತೆ. ದುಡ್ಡು ಕೊಟ್ಟರೆ ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿಯ ಮಾಡೆಲ್ಸ್ಗಳು ಸಿಗುತ್ತೆ. ಸೊ ಫ್ರೀಯಾಗಿ ಕೂಡ ಕೆಲವು ಮಾಡೆಲ್ಸ್ಗಳು ಸಿಗುತ್ತೆ, ಬಟ್ ಅವುಗಳ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ನಾನು ಈ ಆರ್ಚಿವ್ 3D ಆ್ಯಕ್ಚುಲಿ ವೆಬ್ಸೈಟಲ್ಲಿ ಮಾಡೆಲ್ಸ್ಗಳು ಒಳ್ಳೊಳ್ಳೆ ಸಿಗುತ್ತೆ, ಬಟ್ ಏನಂದರೆ ಇದು 3ds ಫಾರ್ಮ್ಯಾಟಲ್ಲಿ ಇರುತ್ತೆ. ಓಕೆ, ಸೊ 3ds ಫಾರ್ಮ್ಯಾಟ್ ಆ್ಯಕ್ಚುಲಿ ಮಾಯಾದಲ್ಲಿ ಇಂಪೋರ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗೋದಿಲ್ಲ. ಸೊ ಆ್ಯಕ್ಚುಲಿ 3ds ಫಾರ್ಮ್ಯಾಟ್ ಮಾಯಾದಲ್ಲಿ ಇಂಪೋರ್ಟ್ ಮಾಡಬೇಕು ಅಂದರೆ ಮಾಯಾದಲ್ಲಿ ಒಂದು ಪ್ಲಗಿನ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಆಗ 3ds ಫಾರ್ಮ್ಯಾಟ್ ಫೈಲ್ಗಳನ್ನು ಕೂಡ ಇಂಪೋರ್ಟ್ ಮಾಡಬಹುದು. ಬಟ್ ಈಗ ಸದ್ಯಕ್ಕೆ ಅಲ್ಲಿ ಬೇಡ. ನಾನು ಬೆಟರ್ CG ಟ್ರೇಡರ್ ವೆಬ್ಸೈಟ್ಗೆ ಹೋಗ್ತೀನಿ. ಸೊ ಇಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇದೆ. ಆ್ಯಕ್ಚುಲಿ ಇದೆಲ್ಲ ದುಡ್ಡು ಕೊಟ್ಟು ತಗೋಬೇಕು. $6, $7, $17. ಸೊ ಯಾಕಂದರೆ ಇಲ್ಲಿ ಫ್ರೀ ಸೆಲೆಕ್ಟ್ ಆಗಿಲ್ಲ. ಇಲ್ಲಿ ಫ್ರೀ ಸೆಲೆಕ್ಟ್ ಮಾಡಿ ಆಗ ನಿಮಗೆ ಫ್ರೀ ಮಾಡೆಲ್ಸ್ಗಳು ಮಾತ್ರ ಬರುತ್ತೆ. ಓಕೆ, ಸೊ ಈ ಮಾಡೆಲ್ ತಗೋಣ. ಕ್ಲಿಕ್ ಮಾಡಿ ಇದ್ರ ಮೇಲೆ. ಸೊ ಫ್ರೀ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 20 ಸೆಕೆಂಡ್ಸ್ ವೆಯ್ಟ್ ಮಾಡೋಕ್ಕೆ ಹೇಳುತ್ತೆ. ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಸ್ವಲ್ಪ. ಸೊ 20 ಸೆಕೆಂಡ್ಸ್ ಆದಮೇಲೆ ನಿಮಗೆ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಆ್ಯಕ್ಚುಲಿ ಫೈಲ್ ಕೊಡ್ತಾ ಇದೆ ನೋಡಿ. FBX ಫಾರ್ಮ್ಯಾಟಲ್ಲಿ ಕೊಡ್ತಾ ಇದೆ, ಮ್ಯಾಕ್ಸ್ ಫಾರ್ಮ್ಯಾಟಲ್ಲಿ ಇದೆ, OBJ ಇದೆ, MB ಇದೆ, ಮಾಯಾ ಫಾರ್ಮ್ಯಾಟು ಇದೆ. ನಾವು ಬೆಟರ್ FBX ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಕ್ಲಿಕ್ ಮಾಡಿ. ಸೊ I am human, please click each image containing a truck. ಇಲ್ಲಿ ಟ್ರಕ್ ಇದೆ, ಇದರಲ್ಲಿದೆ. ಓಕೆ, ಲಾಗಿನ್ ವಯಾ ಫೇಸ್ಬುಕ್ ಕೊಡ್ತೀನಿ ನಾನು. ಓಕೆ, ಸೊ ಇದು ಡೌನ್ಲೋಡ್ ಆಗಿದೆ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಸೊ ಈಗ ನನಗೆ FBX ಫೈಲ್ ಸಿಕ್ಕಿದೆ. ಓಕೆ, ಸೊ ಈ ಫೈಲನ್ನು ನಾನು ನನ್ನ ಸೀನ್ ಒಳಗಡೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಫೈಲ್, ಇಂಪೋರ್ಟ್, ಡೆಸ್ಕ್ಟಾಪಿಗೆ ಹೋಗಿ ಆ ಫೈಲಲ್ಲಿ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿದರೆ ಬರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ಆ ಫೈಲನ್ನು ಕ್ಲಿಕ್ ಮಾಡಿ ಈ ಥರ ಎಳೆದು ತಂದು ಮಾಯಾದಲ್ಲಿ ಈ ಥರ ಬಿಡ್ಬೋದು. ಸೊ ಇಂಪೋರ್ಟ್ನ ಈ ಥರ ಕೂಡ ಮಾಡ್ಬೋದು, ಬಿಡಿ. ಸೊ ಬರುತ್ತೆ. ಸೊ ನೀವು ನೋಡ್ಬೋದು ಅದು ಇಂಪೋರ್ಟ್ ಆಗಿದೆ. ಪ್ರೆಸ್ ಮಾಡಿ. ಬಟ್ ತುಂಬ ದೊಡ್ಡದಿದೆ. ಸೊ ಸ್ಕೇಲ್ ಮಾಡಿ. ಅದರ ಸ್ಕೇಲ್ ಇಲ್ಲಿದೆ. ಮಾಡಿಫೈ, ಸೆಂಟರ್ ಪಿವಟ್ ಮಾಡಿ. ಸೊ ಸೈಜ್ ಸಣ್ಣದು ಮಾಡಿ.
ಇದರಲ್ಲಿ ಫ್ಲವರ್ಸ್ ಇಲ್ಲ. ಓಕೆ, ಸೊ ಈ ಥರ ನಾವು ಮಾಡೆಲ್ಸ್ಗಳನ್ನು ತಂದು ಹೊರಗಡೆಯಿಂದ ಯೂಸ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಈ ಥರ ಚೇಂಜ್ ಮಾಡುವಾಗ ಒಂದು ಆಪ್ಷನ್ ಇದೆ. ಸೊ ನೀವು ಈ ಥರ ಮಿಡಲ್ ಮೌಸ್ ಕ್ಲಿಕ್ ಯೂಸ್ ಮಾಡಿ ಮೂವ್ ಮಾಡುವಾಗ ಈ ಥರ ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ ಹಿಡ್ಕೊಂಡು ಇದನ್ನು ಮಾಡಿದ್ರೆ ಇದು ಆ್ಯಕ್ಚುಲಿ ನಿಧಾನ ಆಗುತ್ತೆ. ಓಕೆ, ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಕಂಟ್ರೋಲ್ ಏನೂ ಇಲ್ಲದೆ ಜಸ್ಟ್ ಡೈರೆಕ್ಟಾಗಿ ಮಾಡಿದರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಅದನ್ನೇ ಶಿಫ್ಟ್ ಇಟ್ಕೊಂಡು ಮಾಡಿದ್ರೆ ಅದು ಇನ್ನೂ ಫಾಸ್ಟಾಗಿ ಆಗುತ್ತೆ. ಓಕೆ, ಸೊ ಮಿಡಲ್ ಮೌಸ್ ಇಲ್ಲಿ ಚಾನಲ್ ಬಾಕ್ಸ್ನಲ್ಲಿ ಯಾವುದೇ ಒಂದು ಆಪ್ಷನ್ ಮೇಲೆ, ಈ ಥರದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಿಡಲ್ ಮೌಸ್ ಯೂಸ್ ಮಾಡಿ ಈ ಥರ ಚೇಂಜ್ ಮಾಡುವಾಗ, ವ್ಯಾಲ್ಯೂಸ್ ಚೇಂಜ್ ಮಾಡುವಾಗ ನೀವು ಕಂಟ್ರೋಲ್ ಯೂಸ್ ಮಾಡಿದರೆ ಅದು ಸ್ವಲ್ಪ ನಿಧಾನವಾಗಿ ಆಗುತ್ತೆ, ಫೈನ್ ಕಂಟ್ರೋಲ್ ಇರುತ್ತೆ ನಿಮಗೆ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಓಕೆ, ಸೊ ಕೆಲವು ಸಲ ತುಂಬ ಚೇಂಜಸ್ ಮಾಡಬೇಕಾದಾಗ ಶಿಫ್ಟ್ ಇಟ್ಕೊಳ್ಳಿ, ಸೊ ಫಾಸ್ಟಾಗಿ ಆಗುತ್ತೆ. ತುಂಬ ಲೈಟಾಗಿ ಚೇಂಜ್ ಮಾಡಬೇಕು ಅಂತ ಇದ್ದಾಗ ಕಂಟ್ರೋಲ್ ಇಟ್ಕೊಳ್ಳಿ, ಸೊ ಒಂದು ಫೈನ್ ಕಂಟ್ರೋಲ್ ಸಿಗುತ್ತೆ ನಿಮಗಲ್ಲಿ. ಓಕೆ ಓಕೆ ಸ್ನೇಹಿತರೆ, ಇನ್ನು ಮಾಯಾದಲ್ಲಿ ಕೆಲವು ಮಾಡೆಲ್ಗಳನ್ನು ಎಕ್ಸಾಂಪಲ್, ರೆಡಿಮೇಡ್ ಎಕ್ಸಾಂಪಲ್ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ನಿಮ್ಗೆ ಎಲ್ಲಾದರೂ ಅಗತ್ಯ ಇದ್ರೆ ಯೂಸ್ ಮಾಡ್ಬೋದು. ಸೊ ಅದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ವಿಂಡೋಸ್, ಜನರಲ್ ಎಡಿಟರ್ಸ್, ಸೊ ಅಲ್ಲಿ ಕಂಟೆಂಟ್ ಬ್ರೌಸರ್ ಅಂತ ಒಂದು ಜಾಗ ಇದೆ. ಸೊ ಅದನ್ನು ಓಪನ್ ಮಾಡಿ. ಸೊ ಇದನ್ನು ನೋಡ್ಬೋದು ನೀವು. ಆ್ಯಕ್ಚುಲಿ ಇದೊಂದು ಫೋಲ್ಡರ್ ಜಾಗ ಅಷ್ಟೇ. ಪ್ರೋಗ್ರಾಮ್ ಫೈಲ್ಸ್, ಆಟೋಡೆಸ್ಕ್, ಮೈ 2019 ಎಕ್ಸಾಂಪಲ್ಸ್ ಅಲ್ಲಿರುತ್ತೆ. ಸೊ ಕೇವಲ ಮಾಡೆಲ್ ಅಷ್ಟೇ ಅಲ್ಲ, ಅನಿಮೇಷನ್ ಎಕ್ಸಾಂಪಲ್ಗಳನ್ನು ಕೊಟ್ಟಿರ್ತಾರೆ, ಕೆಲವು ಸ್ಪೆಷಲ್ ಎಫೆಕ್ಟ್ಸ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ನಾವೀಗ ಕೆಲವು ಮಾಡಲಿಂಗ್ ಎಕ್ಸಾಂಪಲ್ಸ್ ಯೂಸ್ ಮಾಡೋಣ. ಸೊ ಮಾಡಲಿಂಗ್ನಲ್ಲಿ ಓಕೆ, ಈವನ್ ಪೀಪಲ್ ಯೂಸ್ ಮಾಡ್ಬೋದು. ನಿಮಗೆ ಕೆಲವು ರೆಡಿಮೇಡ್ 4 ಇದೆ ಆ್ಯಕ್ಚುಲಿ. ಓಕೆ, ಸೊ ಇನ್ನಷ್ಟು ಬೇಕಿದ್ದರೆ ನೀವು ಇಂಪೋರ್ಟ್ ಮಾಡ್ಕೋಬೋದು.
ಸೊ ನನಗೆ ಇಲ್ಲಿ ಸ್ಕಲ್ಪ್ಟಿಂಗ್ ಬೇಸ್ ಮೆಷಸ್ನಲ್ಲಿ ಅನಿಮಲ್ಸ್, ಕ್ಲಾತಿಂಗ್, ಪ್ರಾಪ್ಸ್, ವೆಹಿಕಲ್ಸ್, ವೆಪನ್ಸ್, ಅಲ್ಲಿ ಗೋಡೆ ಮೇಲೆ ಒಂದು ಒಳ್ಳೆ ಗನ್ ಇಡೋಣ ಅಲ್ಲಿ. ಸೊ ಅಸಾಲ್ಟ್ ರೈಫಲ್ ಇದೆ. ಸೊ ಇದನ್ನು ಯೂಸ್ ಮಾಡೋಣ, ಹೇಗಿರುತ್ತೆ ನೋಡೋಣ. ಸೊ ಇದನ್ನು ಜಸ್ಟ್ ಡ್ರ್ಯಾಗನ್ ಡ್ರಾಪ್ ಮಾಡಿ ಅಷ್ಟೇ. ಇದನ್ನು ಕ್ಲಿಕ್ ಮಾಡಿ ಸೀನ್ ಒಳಗಡೆ ಈ ಥರ ಡ್ರಾಪ್ ಮಾಡ್ಬೋದು. ಇದನ್ನು ಮಿನಿಮೈಸ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಸಿಂಗಲ್ ಮೆಶ್ ಆಗಿಲ್ಲ, ಸೊ ಬೇರೆ ಇದೆ. ಓಕೆ, ಸೊ 3 ಮೆಷಸ್ ಇದೆ. ಕಂಟ್ರೋಲ್ G, ಮಾಡಿಫೈ, ಸೆಂಟರ್ ಪಿವಟ್ ಮಾಡ್ಕೋತೀನಿ. ಈ ಥರ ಇರಲಿ. ಓಕೆ, ಹಾಗೆ ನಾನು ಮತ್ತೊಂದು ಮಾಡೆಲ್ನ ಡೌನ್ಲೋಡ್ ಮಾಡಿದ್ದೀನಿ, ಬಾಕ್ಸ್ ವುಡ್ ಪ್ಲ್ಯಾಂಟ್ ಅಂತ. ಸೊ ಒಂದು ಮಾಡೆಲ್ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನು CG ಟ್ರೇಡರ್ನಲ್ಲೇ ಫ್ರೀಯಾಗಿ ಸಿಕ್ಕಿದಂಥ ಮಾಡೆಲ್. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ 3 ಸಪ್ರೇಟ್ ಮೆಷರ್ಸಲ್ಲಿದೆ. ಸೊ ಇದನ್ನು ಕೂಡ ಬೆಟರ್ ಗ್ರೂಪ್ ಮಾಡ್ಕೊಳ್ಳಿ. ಕಂಟ್ರೋಲ್ G, ಮಾಡಿಫೈ, ಸೆಂಟರ್ ಪಿವಟ್, ಸೈಜ್ ಸಣ್ಣದು ಮಾಡ್ಕೊಳ್ಳಿ. ಸೊ ಇದು ನಾನು ಇಲ್ಲಿ ಮೆಟಲ್ ಕೆಳಗಡೆ ಇಡೋಣ ಅಂತ. ಓಕೆ,